ಸರ್, ನನ್ನ ಹೆಸರು ಶ್ರೀನಿವಾಸ್ ಅಂತ. ಅಮ್ಮ ಎಜುಕೇಶನಲ್ ರೋಲ್ ಡೆವಲಪ್ನ ಅಧ್ಯಕ್ಷರು ಹಾಗೂ ನಮ್ಮ ಪದಾಧಿಕಾರಿಗಳಾದಂಥ ಗಂಗರಾಜ್ ಸರು, ಕಾರ್ಯದರ್ಶಿಗಳು ಎನ್ ವೆಂಕಟೇಶ್ ಅವರು, ಜಂಟಿ ಕಾರ್ಯದರ್ಶಿಗಳು, ಹಾಗೂ ನಮ್ಮ ಖಜಾನ್ಸಿಗಳಂತ ಆನಂದ್ ಸರ್, ಹಾಗೂ ನಮ್ಮ ಟ್ರಸ್ಟಿ ಸದಸ್ಯರಾದಂಥ ಶಿಲ್ಪಾ ವೆಂಕಟೇಶ್ ಅವರು, ಹಾಗೂ ನಮ್ಮ ಆಕಾಶ್ ಪದವಿ ಪೂರ್ವ ಕಾಲೇಜು, ನಮ್ಮ ಲೆಕ್ಚರರ್ಸು ಮತ್ತು ನಮ್ಮ ವಿದ್ಯಾರ್ಥಿಗಳು ಇವರೆಲ್ಲರೂ ಸೇರಿ ಸಮಾಜದಲ್ಲಿ ಸಮಾಜ ಸ್ವಚ್ಛತೆಯನ್ನ ಕಾಪಾಡುವಂಥ ದೃಷ್ಟಿಯಲ್ಲಿ ನಮ್ಮ ಸ್ವಚ್ಛತಾ ಭಾರತವನ್ನು ನಿರ್ಮಾಣವಂತ ಮಾಡುವಂಥ ಉದ್ದೇಶದಿಂದ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತವಾಗಿ ಚಾಲಾರಿ ನರಸಿಂಹಸ್ವಾಮಿ ಬೆಟ್ಟದಲ್ಲಿ ಏನು 4-5 ದಿನಗಳ ಹಿಂದೆ ನಡೆದಂತಹ ಒಂದು ಜಾತ್ರೆ ವಿಶೇಷವಾಗಿ ಎಲ್ಲೆಂದು ನೋಡಿ ಪ್ಲಾಸ್ಟಿಕ್ ಆಗಿರ್ಬೋದು, ಊಟದ ಪ್ಲೇಟ್ ಆಗಿರ್ಬೋದು, ನೀರಿನ ಪ್ಯಾಕೆಟ್ ಆಗಿರ್ಬೋದು, ನೀರಿನ ಬಾಟಲ್ ಆಗಿರ್ಬೋದು, ಎಲ್ಲಂದ್ರಲ್ಲಿ ಹಾಕಿ ಪರಿಸರ ಸ್ವಚ್ಛತೆಯಿಂದ ಇರಲಿಲ್ಲ. ಇದನ್ನು ನಾವು ನೋಡಿದಂತಹ ನಮ್ಮ ಸ್ವಚ್ಛತೆಯನ್ನು ಮಾಡುವಂಥದ್ದು ನಮ್ಮ ಕರ್ತವ್ಯ ಅಂತ ನಾವು ಒಂದು ಭಾವಿಸಿ ನಾವು ಎಲ್ಲರೂ ಕಾಲೇಜು ಹಾಗೂ ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಸೇರಿ ಸುಮಾರು ಒಂದು 80ರಿಂದ 100 kgಯಷ್ಟು ಪ್ಲಾಸ್ಟಿಕ್ಕನ್ನು ಮತ್ತು ವಾಟರ್ ಬಾಟಲ್ಸು, ಪ್ಯಾಕೆಟ್ಸು ಏನು ಸ್ವಚ್ಛತೆಯನ್ನು ಮಾಡಿ ಒಂದು ಕಡೆನ ನಾವು ಶೇಖರಣೆ ಮಾಡಿ ಆ ದೇವಸ್ಥಾನದ ಅಲ್ಲಿ ಇರೋಂಥವ್ರಿಗೆ ನಾವು ಇದನ್ನ ಮುಂದಿನ ಏನು ಮಾಡಬೇಕು ಅದನ್ನಂಥವ್ರಿಗೆ ಜವಾಬ್ದಾರಿಗೆ ಒಪ್ಪಿಸಿರ್ತೇವೆ ಸರ್. ಯಾಕೆ ನಮ್ಮ ಟ್ರಸ್ಟು ಅಮ್ಮ ಎಜುಕೇಶನಲ್ ರೋಲ್ ಟ್ರಸ್ಟ್ ಅನ್ನೋಂಥದ್ದು ಏನಕ್ಕೆ ಈ ಕಾರ್ಯಗಳ ಮಾಡ್ತಾ ಇದೆ ಅಂತಂದ್ರೆ, ಸ್ವಚ್ಛ ಭಾರತ್ ನಿರ್ಮಾಣ ಅನ್ನೋಂಥದ್ದು ನಮ್ಮ ನಾಗರಿಕರ ಜವಾಬ್ದಾರಿ. ಸರ್ಕಾರಗಳೇನು ನಿರ್ಣಯಗಳು ತಗೊಂತವೆ, ಸರ್ಕಾರ ಬಂದು ಮಾಡೋದಿಲ್ಲ. ನಮ್ಮ ನಾಗರಿಕರಾಗಿ ನಾವು ಜವಾಬ್ದಾರಿಯನ್ನು ಹೊತ್ಕೊಂಡು ನಮ್ಮ ಮನೆ ಸುತ್ತಲೂ ನಾವು ಪರಿಸರನ ಕಾಪಾಡ್ಕೊಳ್ಳೋಂಥದ್ದು, ನಮ್ಮ ತಾಲೂಕನ್ನು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳೋಂಥದ್ದು, ನಮ್ಮ ದೇವಸ್ಥಾನಗಳನ್ನು ಸ್ವಚ್ಛತೆಯಿಂದ ಕಾಪಾಡ್ಕೊಳ್ಳೋಂಥದ್ದು ನಮ್ಮ ಜವಾಬ್ದಾರಿ ಆಗಿರ್ತದೆ. ಹಾಗಾಗಿ ನಮ್ಮ ಎಲ್ಲರೂ ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಕಂಕಣಬದ್ಧರಾಗಿ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತವಾಗಿ ಈ ಸೇವೆಯನ್ನು ಮಾಡಿದ್ದೇವೆ ಸರ್. ನಮಸ್ತೆ. ಅಮ್ಮ ಎಜುಕೇಶನಲ್ ರೋಲ್ ಡೆವಲಪ್ಮೆಂಟ್ ಟ್ರಸ್ಟ್ ಹಾಗೂ ಆಕಾಶ್ ಪದವಿ ಪೂರ್ವ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಇಂದು ಜಾಲಾರಿ ನರಸಿಂಹಸ್ವಾಮಿ ಬೆಟ್ಟದಲ್ಲಿ ಕಳೆದ ಹುಣ್ಣಿಮೆಯಿಂದ ಆಗಿರ್ತಕ್ಕಂಥ ಒಂದು ಮಾಲಿನ್ಯವನ್ನು ಕೊನೆಗಾಣಿಸ್ತಕ್ಕಂಥ ನಿಟ್ಟಿನಲ್ಲಿ 100 kg ಪ್ಲಾಸ್ಟಿಕ್ ಆಯ್ತಕ್ಕಂಥ ಒಂದು ಕಾರ್ಯಕ್ಕೆ ನಾವು ಇವತ್ತು ಮುನ್ನುಡಿಯನ್ನು ಬರೆದ್ರಿ. ಅದನ್ನು ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಸಂಪೂರ್ಣ ಸ್ವಚ್ಛತೆ ಮಾಡಿ, ಏನು ಅದರಿಂದ ಅಲ್ಲಿರ್ತಕ್ಕಂಥ ಪರಿಸರ ಹಾಳಾಗಬಾರ್ದು, ದನಕರುಗಳು ಅದರಿಂದ ಯಾವುದೇ ರೀತಿ ಪ್ಲಾಸ್ಟಿಕ್ಕನ್ನು ಸೇವನೆ ಮಾಡಬಾರ್ದು. ಜೊತೆಗೆ ಏನು ದೇವಾಲಯ ಪ್ರಾಂಗಣ ಅಂತಕ್ಕಂಥದ್ದು 60 ಜನ ಬಂದು ಹೋಗ್ತಾ ಇರೋದ್ರಿಂದ ಸ್ವಚ್ಛವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ಅವ್ರಿಗೆ ಮನದಟ್ಟು ಮಾಡಿಕೊಟ್ಟು, ಮತ್ತು ಬರ್ತಕ್ಕಂಥ ಯಾವುದೇ ಒಂದು ಉತ್ಸವಗಳಲ್ಲಿ ಕೂಡ ಅಲ್ಲಿ ಯಾವುದೇ ರೀತಿಯ ಮಾಲಿನ್ಯಕಾರಕ ವಸ್ತುಗಳನ್ನು ನಿರ್ಮಾಣ ಮಾಡಬಾರ್ದು ಅಂತಕ್ಕಂಥ ಒಂದು ಸೂಚನೆಯನ್ನು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಈ ಒಂದು ಕಾರ್ಯವನ್ನು ಮುಗಿಸಿ ಬಂದಿರ್ತೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅನೇಕ ಶಿಬಿರಗಳನ್ನು ಮಾಡುವ ಮುಖಾಂತರ ಸ್ವಚ್ಛತೆಗೆ ಸ್ವಚ್ಛ ನಗರ ಚಿಕ್ಕಬಳ್ಳಾಪುರವನ್ನು ಮಾರ್ಪಡಿಸುವಲ್ಲಿ ನಮ್ಮ ಟ್ರಸ್ಟ್ನು ಸದಾ ಕಳಕಳಿಯಾಗಿ ಕಂಕಣಬದ್ಧವಾಗಿರುತ್ತೆ ಅಂತ ಹೇಳ್ತಾ ಮಾತು ಮುಗಿಸ್ತೀರಿ.